ಹುಟ್ಟಿದ ಮೇಲೆ ಮಾಡಬೇಕಾದ ಪ್ರಥಮ ಕಾರ್ಯಕ್ಕಾಗಿ ಆಗಮಿಸಿದ ತಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳೆಯುವ ಪರಶಿವನಿಗೆ ನಮಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣ. ಅತ್ಯಂತ ಪ್ರಾಮುಖ್ಯವಾದ ವಿಷಯದ ಬಗ್ಗೆ ಎಲ್ಲ ಪೂಜ್ಯರು ಬಹಳ ಪ್ರವಚನ ಮಾಡಿದ್ದಾರೆ. ಪುಣ್ಯಾತ್ಮರೇ, ನಾವು ಹುಟ್ಟಿ ಬಂದಿದ್ದಾನೆ ಅಭಿಮಾನದಿಂದ. ಅಭಿಮಾನ ಸೋಡಾವೆ ಮುಕ್ತಿ ರೋಕಡ ಘ್ಯಾವೆ. ಅಭಿಮಾನ ಹೋಯ್ತು ಅಂತಂದ್ರೆ ಮುಕ್ತಿ ಹುಡುಕಾಡೋದು ಗೊತ್ತಿಲ್ಲ. ಹೆಂಗ ರೊಕ್ಕ ಕೊಟ್ಟ ಡೆಲಿವರಿ ಮನೆಗೆ ಬರ್ತದೆ ನೋಡ್ರಿ. ಏನು ಆರ್ಡ್ರ್ ಮಾಡೋಕೆ ಅಷ್ಟೇ, ನಿಮ್ಮ ಮನೆಗೆ ಎಲ್ಲ ಸಾಮಾನು ಬಂದು ಹೆಂಗೆ ಮುಡ್ತಾವ ಹಂಗೆ ಮುಕ್ತಿ ನಿಮಗೆ ಬಂದು ಮುಡ್ತಾವ. ಏನು ಜಗತ್ತನೇ ಇಲ್ಲ. ಆ ಮುಕ್ತಿಗೆ ನಮಗೆ ಮಧ್ಯದಲ್ಲಿ ಪ್ರತಿಬಂಧಕ ಏನು ಅಂದ್ರೆ ಇದೇ ಅಭಿಮಾನ. ಅಭಿಮಾನ ಎರಡು ಪ್ರಕಾರ ಅದ. ಅದರಾಗ ಸದಭಿಮಾನ, ದುರಭಿಮಾನ ಅಂತ ಎರಡವ. ನಮ್ಮ ಮನುಷ್ಯ ಅಂತಂದ್ರೆ ತಪ್ಪೇನ್ರಿ? ಬರೋಲ್ಲ, ತಪ್ಪಿಲ್ಲ. ಇದಕ್ಕೆ ಶಾಣೆ ಇದ್ದವನ ಶಾಣೆ, ಎಮ್ಮೆ ಇದ್ದೇನೆ ಎಮ್ಮೆ, ಕೆಂಪಿದ್ದವನ ಕೆಂಪಂದ್ರೆ ಅಭಿಮಾನ ಅಲ್ಲದು. ಕರಗಿದ ಮನುಷ್ಯನ ಕೆಂಪ, ದಡ್ಡಿದ ಮನುಷ್ಯನ ಶಾಣೆ ಅಂದ್ರೆ ಇದಕ್ಕೆ ದುರಭಿಮಾನ. ಮನುಷ್ಯನಿಗೆ ಅಭಿಮಾನ ಕೆಟ್ಟಂತಲ್ಲ. ಶಾಸ್ತ್ರ ಹೇಳ್ತದೆ ಅಹಂ ಬ್ರಹ್ಮಾಸ್ಮಿ. ಏನು ಹೇಳ್ತದೆ? ಅಹಂ ಬ್ರಹ್ಮಾಸ್ಮಿ. ಸೋಹಂ ಹೇಳ್ತದೆ, ಸೋಹಂ ಅಹಂ ಬ್ರಹ್ಮಾಸ್ಮಿ. ಮತ್ತು ಇವರಿಗೇನು ಸುಖ ಹಾಕದ ದುಃಖ ಹಾಕದ ಅಹಂ ಬ್ರಹ್ಮಾಸ್ಮಿ ಅಂದವ್ರಿಗೆ ಅರೆ ಮುಕ್ತಿ ಹಾಕದ ಅಂತ ಹೇಳ್ತಾರೆ. ಪರಂತು ಮನುಷ್ಯ 199 ಪಾಯಿಂಟ್ ಚಿಲ್ಲರ ಮನುಷ್ಯ ದುರಭಿಮಾನ ಮಾಡ್ತಾನೆ. ಆ ದುರಭಿಮಾನಕ್ಕೆ ಮನುಷ್ಯನಿಗೆ ದುಃಖ ಸಿಗ್ತದೆ. ಶಾಣೆ ಶಾಣೆ ಅಂದ್ರೆ ತಪ್ಪರೆ ತಪ್ಪಲ್ಲದು ಮನುಷ್ಯನಿಗೆ. ಅದಕ್ಕೆ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ದುರಭಿಮಾನ ಅಂದ್ರೆ ಏನು? ತಾನು ಅಲ್ಲದನ್ನ ತಾನು ಅಂತ ಮಾಡೋದಕ್ಕೆ ದುರಭಿಮಾನ. ಈ ಅಭಿಮಾನದಲ್ಲಿ ಎರಡು ಪ್ರಕಾರ ಅದಾವ. ಕೆಂಪಿದ ನಾ ಕೆಂಪ ಇದ್ದೀನಿ ಅಂದ್ರೆ ಬರೋಬ್ಬರಿ ಕೆಟ್ರಿ. ಅಚ್ಚಾ, ನೀ ಕೆಂಪಿದ್ದೀಯೇನು ಮತ್ತು ವಿಚಾರ ಮಾಡಿ. ಇಲ್ಲ, ನಾನು ಶರೀರನೇ ಅಲ್ಲ ಅಂತ ಹೇಳ್ತದೆ. ಅಹಂ ಬ್ರಹ್ಮಾಸ್ಮಿ. ಶರೀರ ನಾ ಅಲ್ಲ, ನಾನು ಪರಮಾತ್ಮ ಇದ್ದೇನೆ, ನಾನು ಸದ್ಬ್ರಹ್ಮ ಇದ್ದೇನೆ, ಸತ್ತು ಚಿತ್ತ ಆನಂದ ಸ್ವರೂಪ ಇದ್ದೇನೆ. ಅದರ ಅಭಿಮಾನ ಮಾಡಂಗಿಲ್ಲ ಯಾರು. ಅದನ್ನು ಮಾಡಿದ್ರೆ ಮುಕ್ತ ಆಗ್ತಿದ್ದೀರಿ. ಸದ್ರೂಪೋಹಂ ಚಿದ್ರೂಪೋಹಂ ಆನಂದ ರೂಪೋಹಂ ಅಂತ ಮಾಡಿದ್ರೆ ಮುಕ್ತಿ ಆಗ್ತೀರಿ. ಅದಕ್ಕೆ ಸೋಹಂ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ಶಾಸ್ತ್ರ ಅಭಿಮಾನ ಬಿಡು, ಸೋಡಾವೆ ಮುಕ್ತಿ ರೋಕಡ ಘ್ಯಾವೆ ಅಂತ ಎಲ್ಲಿ ಅಂದರು ಅಂತ ಕೇಳಿದರೆ, ತಾನು ಅಲ್ಲದ್ದರಲ್ಲಿ, ತನ್ನದು ಅಲ್ಲದ್ದರಲ್ಲಿ ತಾನೆಂಬ ನಂದೆಂಬ ಅಭಿಮಾನ, ಇದು ದುರಭಿಮಾನ ಶಾಸ್ತ್ರ. ಈಗ ಸಾಯಿಬಂದ್ರೆ ದುರಭಿಮಾನ ಅಂದರೆ ನಾವು ಮನುಷ್ಯ ಅಂದ್ರೆ ದುರಭಿಮಾನ. ಪ್ರಶ್ನೆ ಮನುಷ್ಯ ಅಂತ ಅನ್ನಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನೀ ಏನಿದ್ದಿ ಅಂದರೆ ನಿನಗೆ ಗೊತ್ತಿಲ್ಲ. ಶಾಸ್ತ್ರ ನಮಗೆ ಹೇಳ್ತಾರೆ, ಜಪ ಮಾಡಪ್ಪ, ಏನಪ್ಪ ಸೋಹಂ ಅಹಂ ಬ್ರಹ್ಮಾಸ್ಮಿ ಅಂತ. ಮತ್ತು ನೀವು ಅಹಂ ಬ್ರಹ್ಮಾಸ್ಮಿ ಅಂತಿರಲಿ, ಸೋಹಂ ಅಂತಿರಲಿ ನೀವು. ಅದು ಸದಭಿಮಾನದ. ಅದನ್ನು ಬಿಟ್ಟು ನಾ ಶ್ರೀಮಂತ, ಸಾಹುಕಾರ, ಶಾಣ್ಯ, ಹೆಣ್ಣು, ಗಂಡು, ಕಲ್ತಾಮ, ಇದು ದುರಭಿಮಾನ. ಅದು ನಮ್ದು ಅಲ್ಲದು. ಅದಕ್ಕೆ ಮಹಾತ್ಮರು ಇದು ಬೇಡ ಅಂತ ಎದಕ್ಕೆ ಅಂದಾರ ಅಂತಂದ್ರೆ,
ಅಭಿಮಾನ ಸೋಡಾವೆ ಮುಕ್ತಿ ರೋಕಡ ಘ್ಯಾವೆ ಅಂದ್ರೆ ಅರ್ಥ ಏನು? ನಾನು ಅಲ್ಲದ್ದರಲ್ಲಿ, ನಂದು ಅಲ್ಲದ್ದರಲ್ಲಿ ನಾನು ನಂದು ಅಂತ ಅನಬೇಡ. ಸೋಹಂ ಅನಬೇಡ ಅಂದ್ರೆ ಏನು ನಾ ಅಲ್ಲ, ಇದು ಶರೀರ ನಾನಲ್ಲ, ಇದು ಯಾವ ನಂದು ಅಲ್ಲ, ಇದ್ಯಾಕೆ ಮಾಡ್ತೀವಿ ಅಂತ ಅವರು. ಈ ಶರೀರ ನೀ ಇದ್ದೇನು? ಅನಿದ್ಯದ ಹಡಿಕೆ, ಮೂತ್ರದ ಕುಡಿಕೆ, ಸುಳಗಿ ದೇಹವ ಏನವು? ಎಳುವ, ತೊಗಲ, ಮಾಂಸ, ಮುದ್ದಿ, ಶರೀರ. ಇದು ನಾವಂತೇವಲ್ಲ ಅಂತೆ. ಹೆಸರಿಗೆ ಯಾರ ಕಲ್ಲಪ್ಪ ಕಲ್ಯ ಅಂದ್ರೆ ಸಿಟ್ಟು ಬರ್ತವ, ಮಲ್ಲಪ್ಪ ಮಲ್ಯ ಅಂದ್ರೆ ಸಿಟ್ಟು ಬರ್ತದೆ. ಹೆಸರು ಆಮೇಲೆ ಇಟ್ಟೋದಲ್ಲ. ಮಹಾನುಭಾವರು ಏನಂತ ಅಲ್ಲ ಅಂತ ಕೇಳಿದ್ರೆ, ಅಲ್ಲದ್ದರ ಬಗ್ಗೆ ಅಭಿಮಾನ ಮಾಡಬಾರದು, ಇದ್ದದ್ದರ ಬಗ್ಗೆ ಅಭಿಮಾನ ಮಾಡಿದ್ರೆ ಮುಕ್ತಿ ಅಂತಾರೆ. ಸೋಹಂ ಶಿವೋಹಂ ಅಹಂ ಬ್ರಹ್ಮಾಸ್ಮಿ. ಇದನ್ನ ಪ್ರಯತ್ನ ಮಾಡಿ ಗಳಿಸ್ಬೇಕಾಗ್ತದೆ, ಹಂಗೆ ಬರಂಗಿಲ್ಲ ಈ ಅಭಿಮಾನ. ಗುರುಗಳ ಹಂತಕ್ಕೆ ಹೋಗಿ ಸೇವಾ ಮಾಡಿ ಶಾಸ್ತ್ರ ಕೇಳಿ ಮನೋಧ್ಯಾಸನ ಮಾಡೋದ್ರೊಳಗೆ ಸೋಹಮ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಬರ್ತದೆ. ಈ ಸಂಸಾರದಾಗ ನಾ ಸಾವುಕಾರ, ನಾ ಶ್ರೀಮಂತ, ನಾ ಕೆಂಪ, ನಾ ಕರ್ಗ, ನಾ ಗಂಡ, ನಾ ಹೆಂಡತಿ, ಇದಕ್ಕಿಂತ ಶಾಸ್ತ್ರ ಕೇಳ್ಬೇಕೇನು? ಶಾಸ್ತ್ರ ಜರುರತ್ತಿಲ್ಲ ಇದಕ್ಕೆ. ಹೌದಲ್ಲ, ನಾ ಸಣ್ಣ ದೊಡ್ಡ ಇದು ಅಭಿಮಾನ ಮಾಡುವುದರಿಂದ ಮನುಷ್ಯನಿಗೆ ಏನಾಗ್ತದೆ? ದುಃಖ ಅಂತದ. ನಾ ಕೆಂಪಿದ್ದೀನಿ ಯಾವರೇ ಕರಿಯಾದ ಸಿಟ್ಟು ಬರ್ತದೆ, ನೀವು ಉದ್ದಿದ್ದಿ ಹೇಗಿದ್ದ ಅಂದ್ರೆ ಸಿಟ್ಟು ಬರ್ತದೆ. ಇದೇ ಪ್ರಪಂಚದೊಳಗೆ ದುಃಖ ಬರಕ್ಕೆ ಕಾರಣ ಏನು? ಅಲ್ಲದ್ದರಲ್ಲಿ ನಾನೆಂಬುವುದರಿಂದ ದುಃಖ ಬರುತ್ತದೆ. ಇದ್ದದ್ರಾಗ ಅಂದ್ರೆ ದುಃಖ ಬರೋ ಪ್ರಶ್ನೆನೇ ಇಲ್ಲ. ಸೋಂಗ್ ಹಾಕಿದ್ರೆ ಎಷ್ಟೊತ್ತು ಹಾಕ್ತೀರಿ? ಪಾರ್ಟ್ ಎಷ್ಟೊತ್ತು ಹಾಕ್ತಾರೆ? 10 4 ಗಂಟೆ ತನಕ. ಮತ್ತು 4 ಗಂಟೆ ಆದ್ಮೇಲೆ ಹಂಗೆ ಕೂತ್ರ ಬೈತಾವಿಲ್ಲ, ಹೊಡಿತಾವಿಲ್ಲ, ನಿನಗೆ ಬೈತಾವ. ಬಣ್ಣ ಅಡಗಿಸ್ಬೇಕೆ ಅಲ್ತಕ್ಕೆ ಚಂದ, ನಾಟಕದಾಗೆ ಚಂದ. 8 ಆದ್ಕೊಳ್ಳೆ ಮುಗಿತು, 9 10 ಆದ್ಕೊಳ್ಳೆ ಮುಂಜಾನೆ ಯಾರು ನೋಡ್ತಾರೆ? ಹಂಗೆ ಈ ಜಗತ್ತಿನ ಸಂಸಾರ, ನಾ ಸಾವುಕಾರ, ನಾ ಶ್ರೀಮಂತ, ನಾ ಶಾಣ್ಯ, ನಾ ರೂಪವಂತ, ಇವೆಲ್ಲ ಸೋಂದದವ್ರಿ, ಸೋಂದದವ್. ಇದ್ರ ಬಗ್ಗೆ ಯಾಕೆ ನೀ ಅಭಿಮಾನ ಮಾಡ್ತೀಯ ಅಂತಾರ ಅವರು. ಏನದ ಅದರ ಅಭಿಮಾನ ಮಾಡಂಗಿಲ್ಲ. ನೀ ಏನಿದ್ದಿ? ಸಚ್ಚಿದಾನಂದ ರೂಪನೇ ಇದ್ದಿ. ನೀನು ಸದಾ ಇರುವವನು, ಸದಾ ಅರಿಯುವವನು, ಸದಾ ಆನಂದ ಸ್ವರೂಪನು, ಸದಾ ನೇಪ ಅಭಾವ ವಿಲಕ್ಷಣನು, ನೀ ಸರ್ವತ್ರ ಇರ್ತೀಯ ಅಂತ ಶಾಸ್ತ್ರ ಹೇಳ್ತಾವ. ಅದು ನಮ್ಮ ಅನುಭವನೂ ಅದ. ನಿಜವಾಗಿ ನಮಗೆ ದುಃಖ ಅದ, ಆನಂದ ಇದ್ದೀವಿ ನೋಡಿ. ಎದರಿಂದ ಬಂದದದು? ಹೆಂಡತಿಯಿಂದ, ಗಂಡನಿಂದ, ರೊಕ್ಕದಿಂದ, ರೂಪಾಯಿದಿಂದ, ಎದರಿಂದ ಬಂದದು? ಏನಿಲ್ಲ, ಏನಿಲ್ಲೇ ಬಂದದು. ಎದರಿಂದ ಬಂದಿತ್ತು ಅಂದ್ರೆ ಹೋಗ್ತದದು. ಎದರಿಂದ ಬಂದಿಲ್ಲ ಅದು ಇರ್ತದೆ. ಅದು ಯಾಕ? ಇವೆಲ್ಲ ನಾನು ನಂದು ಅಂತ ಎಲ್ತಕ್ಕ ನಿಮಗೆ ನೆನಪದ, ಅಲ್ತಕ್ಕ ಆ ಆನಂದ ಸಿಗುವುದಿಲ್ಲ. ನಿದ್ಯಾಗ ನಾ ಕಲ್ಲಪ್ಪ ಮಲ್ಲಪ್ಪ ಕೆಂಪ ಕರಿ ನಾ ಸಣ್ಣದ ಹೋಯ್ತಲ್ಲ, ಆನಂದದ ನೋಡ್ರಿ. ಇದ್ರ ಬಿಟ್ರಿ ಅನ್ನೋ ಆನಂದ ಅದ. ಇವೆಲ್ಲ ಬಿಟ್ರಿ ಅಂತ ಆನಂದ ಅದ. ಇವ್ರು ಎಲ್ಲರಿಗೂ ತೊಗೊಂಡೆ ಇದು ತೊಗೊಂಡೆ ಆನಂದ ಇರ್ಬೇಕಂದ್ರೆ ಹೆಂಗ್ ಸದ್ರಿ? ಬಜಾರ್ದಾಗ ನಾ ಆರಾಮ ಇರ್ಬೇಕಂದ್ರೆ ಇರ್ತೀರಿ ಆರಾಮ? ಬಜಾರ್ದಾಗ ಕುಂದ್ರಕ್ಕೆ ಹೆಂಗೆ ಆರಾಮ ಇರ್ತೀಯಪ್ಪ? 10 ಮಂದಿ ಬರೋವ್ರೆ, ಚೀರಾಡವ್ರೆ, ಕಳೆಯವ್ರೆ, ಎಲ್ಲ ಅನ್ನವ್ರೆ. ನಾ ಬಜಾರ್ದಾಗ ನಾ ಆರಾಮ ಇರ್ತೀನಿ ಅಂದ್ರೆ ಹೆಂಗೆ ಸಾಧ್ಯದ? ಹಂಗೆ ಎಚ್ಚರದಾಗ ಕನಸನಾಗ ಆರಾಮ ಬರಂಗಿಲ್ಲ. ಹೆಂಗೆ ನಿದ್ಯಾಗ ಹೋದ್ಕೊಳ್ಳಿ ಹೆಂಗೆ ಆರಾಮ ಇರ್ತೀರಿ? ಯಾಕೆ ಎಚ್ಚರದಾಗ ಶರೀರದ, ಜ್ಞಾನದ, ಹೆಂಡತದ, ಪಕ್ಕದ, ಕನಸನಾಗ ಸ್ವಪ್ನದ, ಇವೆಲ್ಲ ಬಿಟ್ಟು ಹೋದ ಕಾಲಕ್ಕೆ ಆನಂದ ನಿಮಗೆ ಏನು ಇಲ್ಲದೆ, ಯಾವುದರ ಜರುರತ್ ಇಲ್ಲೇ ನಿಮಗೆ ಆನಂದ ಅದ. ಪರಂತು ನಾವು ಇಷ್ಟು ಹುಚ್ಚರಿದ್ದೇವೆ, ಏನಾರ ಇದ್ದರೆ ಆನಂದ ನಾವು ತಿಳ್ಕೊತೇವಿ, ಅವ್ರು ಬಿಟ್ಟರೆ ಆನಂದ ಅವ್ರು ಹೇಳ್ತಾರೆ. ಹೆಂಗೆ ಅಂದ್ರಿ? ಹೆಂಡತಿ ಗಂಡ ಬಿಟ್ಟರೆ ಹೆಂಗಂದ್ರೆ? ಮತ್ತೆ ನಿದ್ಯಾಗ ಯಾರದ? ನಿದ್ಯಾಗ ಹೆಂಡದ, ಗಂಡ ಅದಾನ, ರೊಕ್ಕ ಅದಾನ, ರೂಪಾಯಿ ಅದಾನ? ಯಾರಿಲ್ಲ, ಏನೂ ಇಲ್ಲ. ಆನಂದ ಇಲ್ಲ. ನಾವು ಎಷ್ಟು ತಪ್ಪು ಕಲ್ಪನೆ ಅದ. ಏನಾರು ಇದ್ದರೆ ನಮಗೆ ಆನಂದ ಅಂತೇಳಿ.
ಆನಂದಕ್ಕೆ ಏನು ಜರುರತ್ತಿಲ್ಲ, ಸುಖಕ್ಕೆ ಜರುರತ್ತದ. ನೆನಪಿರ್ತಾ ನಿಮ್ಗೆ ತಿಳಿತಾ ಇಲ್ಲ? ಆನಂದ ಬೇರೆ, ಸುಖ ಬೇರೆ. ನೀವೆಲ್ಲ ಸುಖ ಬೇಡ್ತೀರಿ, ಆನಂದ ನಿಮ್ಗೆ ಗೊತ್ತಿಲ್ಲ. ರಾಜರಿಗೆ ರಾಜಕೀಯ ಇತ್ತು, ಸುಖ ಕಡಿಮೆ ಇತ್ತು, ಬಿಟ್ಟು ಹೋಗಕ್ಕೆ ಅವರು ಏನು ಕಡಿಮೆ ಇತ್ತು? ಯಾವುದಕ್ಕೆ ನೀವು ಸಾಯುತ್ತ ಪಾಪ ಮಾಡಿ ಗಳಿಸ್ಬೇಕಂತೀರಿ, ಅವ್ರ ಮನ್ಯಾಗ ಅದರಾಗೆ ಹುಟ್ಟಿದ್ರು ಅವ್ರು ರಾಜರೆಲ್ಲ. ಯಾವ ಹೆಂಡತಿ ಯಾವ ಗಂಡ ಯಾವ್ದಾಗ ಗಳಿಸ್ಬೇಕಂತ ನೀವು ಏನೋ ಮಾಡಬಾರ್ದು ಮಾಡ್ತೀರಿ, ಅದು ಅಂಥದ್ದು ಐಶ್ವರ್ಯಗಳಿಗೆ ಹುಟ್ಟಿದ್ರು ರಾಜರೆಲ್ಲ. ಬಿಟ್ಟ್ಯಾಕೆ ಹೋದ್ರು? ಸುಖ ಇದ್ದಿದ್ದಿಲ್ಲ. ಯಾವ ಸುಖ ಅಂತ ತಿಳ್ಕೊಂಡು ನಾವು ಪಾಪ ಮಾಡಿ ಗಳಿಸ್ತೇವೆ, ಅದರಾಗೆ ಹುಟ್ಟ್ಯಾರೆ ಅವರು. ಗೋಲ್ಡನ್ ಸ್ಪೂನ್ ಇನ್ ದ ಮೌತ್, ಬಂಗಾರ ಚಮಚದಾಗ ಹುಟ್ಟ್ಯಾರೆ ಅವರು. ಹುಟ್ಟಿದ ಕೂಡಲೇ ನಮ್ಗೆ ಗೋಪುರ ಪರಸ್ತಿನ ಚಮಚನೂ ಸಿಗೋದು ಹಾಲು ಕುಡಿಸೋಕೆ. ಬಂಗಾರ ಚಮಚೆ, ಬಂಗಾರ ತೊಟ್ಲ ಹಂತದ ಹುಟ್ಟಿದವರು ರಾಜಕೀಯ ಬಿಟ್ಟು ಹೋಗಕ್ಕೆ ಹುಚ್ಚರಿದ್ರು. ನಾವೇ ಶಾಣರಿದ್ದೇವೆ. ನೆನಪು ಮಾಡ್ಬೇಕು ಪುಣ್ಯಾತ್ಮರೇ, ಜಗತ್ತಿನೊಳಗೆ ಸುಖ ಅದ. ನಾಮ ರೂಪದಲ್ಲಿ ಹೆಂಡತಿ ಗಂಡ ರೊಕ್ಕ ರೂಪ ನೋಟ ಕೂಟದಲ್ಲಿ ಸುಖ ಅದ, ಆನಂದ ಇಲ್ಲ. ನೆನಪಿಡ್ರಿ, ನೀವು ಭಾಳ ತಪ್ಪು ತಿಳ್ಕೊತೀರಿ. ಸುಖ ಆನಂದ ಒಂದೇ ಅಲ್ಲದು. ಸುಖ ಬೇರೆ, ಆನಂದ ಬೇರೆ. ಜಗತ್ತಿನೊಳಗೆ ಆನಂದ ಹೇಳ್ತದೆ. ಪರಮಾತ್ಮ ಅಂತಾನೆ ಆನಂದ ಪಡೀರಿ. ಸುಖ ಅದು ಇರ್ತದೆ ಹೋಗ್ತದೆ. ಸುಖ ಎಲ್ಲಿ ಸ್ಥಿರ ಇಲ್ಲ, ಎಲ್ಲಿ ಸ್ಥಿರ ಇಲ್ಲ. ನಿದ್ದೆ ಸುಖ ಆರಾಮದ, ಹೆಸರಕ್ಕ. ಊಟದ ಸುಖ ಅದ, ಆನಂದ ಇಲ್ಲ. ಒಂದೆರಡು ತುತ್ತು ಹೆಚ್ಚಾದ್ರೆ ಹೆಂಕ ಮುಂದ್ಕ ಆಗ್ತದೆ. ಸುಖ ಅದ ಅದರೊಳಗೆ. ಜಗತ್ತಿನೊಳಗೆ ಅಂತ ಮನುಷ್ಯನಿಗೆ ಸುಖದಂತೆ ತೋರ್ತವೆ. ಅದಕ್ಕೆ ದುಃಖ ಒಡೆದಿ ಕೆಡಿಸದ ಸಾರ ಸುಖವನ್ನು ಬೇಡುವೆ ನಭವ ನಿಮ್ಮನ್ನು ಹೋದಳು ಮಾಡನ ಒಡೆದು ಸೂನ ಸಂತತಿಯ ನಿಂತು ಅಂತ ಕೇಳ್ಯ. ಪರಮಾತ್ಮ ನಾವು ಪ್ರಪಂಚಿಕರು, ಮೂರ್ಖರು, ಅಜ್ಞಾನಿಗಳು ಸುಖ ಬೇಡ್ತೇವೆ. ತಿಳಿದವರು ಆನಂದ ಬೇಡ್ತಾರೆ. ಸುಖ ಎದರಿಂದಲೇ ಯಾರಿಂದಲೇ ಬರ್ತವೆ. ನೆನಪಿಡ್ರಿ, ಎದರಿಂದಲೇ ಯಾರಿಂದಲೇ ಬರ್ತವೆ. ಆನಂದ ಯಾರಿಂದ ಎದರಿಂದ ಬರುವುದಲ್ಲ, ಅದು ಸ್ವಯಂ ಅದ. ನಿಮ್ಮದು ಇಟ್ ಈಸ್ ಫಂಡಮೆಂಟಲ್ ರೈಟ್. ಇದು ನಿಮ್ಮ ಜನ್ಮಸಿದ್ಧ ಹಕ್ಕು. ನಿದ್ಯಾನ ಆನಂದ ನಿಮಗೆ ಏನು ಪಟ್ಟು ಬಂದದು? ಅಲ್ಲಿ ಹೆಂಡತಿ ಇಲ್ಲ, ಗಂಡ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಅಧಿಕಾರ ಇಲ್ಲ, ಆನಂದವ ಇಲ್ಲ. ಏನು ಪಟ್ಟು ಬಂದು? ಎದ್ದು ಕೂಡಲೇ ಸುಖ ಸಿಗ್ತದ, ಆನಂದ ಸಿಗಂಗಿಲ್ಲ. ನೆನಪಿಡ್ರಿ, ಸುಖ ಎದರಿಂದಲೇ ಬರ್ತದ. ಅದು ಹೋಯ್ತು ಅಂದ್ರೆ ಹೋಯ್ತದ. ಅದು ಲೈಟ್ ಇದ್ದಂಗೆ ನೀವು 0 ಹಚ್ಚಿರಿ, 100 ಹಚ್ಚಿರಿ, 1000 ಹಚ್ಚಿರಿ. ಕರೆಂಟ್ ಇದ್ರೆ ನೀನು 1000 ಬಲ್ಬ, ನೀನು 100 ಬಲ್ಬ, ನಿಂದು 0 ಬಲ್ಬ. ಅದು ಹೋಯ್ತು ಅಂದ್ರೆ ಹೋಯ್ತು. ಇವೆಲ್ಲ ಸುಖ. ಇದು ಬಲ್ಬದಾಗ ಬೆಳಕಿದ್ದಂಗೆ. ಆನಂದ ನಿದ್ಯಾಗ ಏನಿಲ್ಲ, ಹೆಂಡತಿ ಇಲ್ಲ, ಗಂಡ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಆನಂದ ನಿದ್ಯಾಗ ನಾವು ಸುಖಿ ಇರಂಗಿಲ್ಲ, ಆನಂದ ಇರ್ತೇವೆ. ಎದ್ದಾಗ ಸುಖಿ ಇರ್ತೇವೆ, ಆನಂದ ಇರಂಗಿಲ್ಲ. ಸುಖ ಯಾರಿಂದಲೇ ಎದರಿಂದಲೇ ಬರ್ತದ. ಆನಂದ ಅದು ಅವ್ರ ಫಂಡಮೆಂಟಲ್ ರೈಟ್. ಅದು ನಮ್ಮ ಜನ್ಮಸಿದ್ಧ ಹಕ್ಕದ. ಅದಕ್ಕೆ ಪುಣ್ಯಾತ್ಮರೇ, ಮಹಾತ್ಮರು ಏನು ಹೇಳ್ತಾರೆ, ಯಾಕೆ ಭಿಕ್ಷಾ ಬೇಡಿಕೆಯಿಂದ ಹೊಟ್ಟೆ ತುಂಬಿಸೋತೇವೋ, ಸ್ವಾಂತ ಗಳಿಸುವ, ಸ್ವಾಂತ ಗಳಿಸು. ಭಿಕ್ಷಾ ಬೇಡಿ ಹೊಟ್ಟೆ ತುಂಬೋದು ಏನಂತ 20 ಮಂದಿ ಬೈದು ಕೊಡ್ತಾರೆ, ಹಂಗೆ ಕೊಡ್ತಾರೆ. ಅವರು ಬೈದು ಕೊಡ್ತಾರೆ. ನಿನಗೇನು ಬ್ಯಾಂಗ್ಳೂರ್ದಾಗ ಬಿಡುವಲ್ಲ ತಗೋ. ಹಂಗೆ ಹೆಂಡತಿ ರೊಕ್ಕ ಬಸ್ಸಿಗೆ ಬೈದೇ ಕೊಡ್ತಾವೆ, ನಿಮಗೆ ಚಲೋ ಕೊಡ್ತಾವ. ಕಣ್ಣ ನೋಡಿ ಕಿವಿ ಕೇಳಿ ಬಾಯಿ ತಿಂದು ಏನು ಸುಖ ಸಿಗ್ತದ, ಆ ಭಿಕ್ಷಾ ಬೇಡು ಸುಖ ಅದಾವ. ನಿದ್ಯಾನ ಸುಖ ಯಾರಿಗೆ ಕೇಳಿರಿ? ಆನಂದ. ಆ ನಿದ್ಯಾನ ಸುಖ ಎದ್ದಾಗ ಸಿಗಬೇಕು. ಇದಕ್ಕೆ ಆನಂದ ಮೋಕ್ಷ ಅಂತಾರೆ ಪುಣ್ಯಾತ್ಮರೇ. ನಿದ್ಯಾಗ ಯಾರು ಇಲ್ಲದೆ ಹೆಂಗೆ ನೀವು ಸ್ವರೂಪ ಆಗಿದ್ದೀರಿ, ಅದು ಸುಖ ಅನ್ನಂಗಿಲ್ಲ, ಆನಂದ ಅಂತೇಳಿ.
ಎದ್ದಾಗ ನೋಡಿ ಕೇಳಿ ಮುಟ್ಟಿ ಏನು ಸಿಗ್ತದ ಅದು ಸುಖ. ನಿದ್ಯಾಗ ನೋಡ್ಲಾರ್ದೆ ಕೇಳಲಾರ್ದೆ ಸಿಗ್ತದೆ ಅದು ಆನಂದ. ತಿಳಿತಿಲ್ಲ ಸುಖ ಆನಂದ ಕೆಟ್ಟ ಅಂತಾರೆ. ಎದರಿಂದಲೇ ಸಿಕ್ತು ಅಂದ್ರೆ ಅದು ಸುಖ, ಎದರಿಂದಲೇ ಇಲ್ಲ ಅದು ಆನಂದ. ಆನಂದ ಸುಖ ಎದರಿಂದಲೇ ಬಂದದು ಅದು ಹೋಯ್ತು ಅಂದ್ರೆ ಹೋಯ್ತು. ಆನಂದ ಎದರಿಂದ ಬಂದಿಲ್ಲ ಅದನ್ನು ಮಂತ್ಯಾಕದ. ಅದಕ್ಕೆ ಮಹಾನುಭಾವರು ಪುನಃ ಪುನಃ ನಮಗೆ ಎಚ್ಚರ ಮಾಡ್ತಾರೆ, ಸುಖಕ್ಕೆ ಅಪೇಕ್ಷೆ ಮಾಡಬಾರ್ದು. ಸುಖಕ್ಕೆ ಅಪೇಕ್ಷೆ ಮಾಡಿದ್ವಿ, ಭಿಕ್ಷಾ ಹಾಕದ ಅನ್ನಕ್ಕೆ ಅಪೇಕ್ಷೆ ಮಾಡಬಾರ್ದು. ಭಿಕ್ಷೆಗಳು ಹೊಟ್ಟೆ ಸುಮ್ಮನೆ ಇಡ್ತಾರೆ, ಯಾರು ಇಟ್ಟಿಟ್ಟೆ ಹೊಳಗರಕ್ಕೆ ಇಟ್ಟೆ ತುಪ್ಪು ಇಟ್ಟೆ ಏನು ಇಟ್ಟೆ ಶೇಣಿ ಹಾಕ್ತದೆ, ಮುಂದೆ ನೋಡ್ಬೇಕಂದ್ರೆ ಶೇಣಿಗಿಲ್ಲ. ಹಂಗೆ ಹೆಂಡತಿ ಗಂಡ ರೊಕ್ಕ ಎಲ್ಲ ಈ ಭಿಕ್ಷಾದಾಗ ಸಿಕ್ಕೋದು ಪಕ್ವಾನ ಇದ್ದಂಗೆ ಇಟ್ಟೆ ಮತ್ತಿಡು ತಿನ್ಬೇಕಂತ ಆಸೆ ಹೆಚ್ಚಿಗೆ ಆಗ್ತದೆ ವಿನ ತೃಪ್ತಿ ಆಗುವುದಿಲ್ಲ. ಅದಕ್ಕೆ ಮಹಾನುಭಾವರು ಏನಂತಾರೆ ಅಂದ್ರೆ ಆನಂದ ಪಡೀಲಿಕ್ಕೆ ಪ್ರಯತ್ನ ಮಾಡುವ ತನ್ನ ಸುಖಕ್ಕೆ ಅಪೇಕ್ಷೆ ಪಡಬೇಡ. ಅದಕ್ಕೆ ಏನು ಮಾಡ್ಬೇಕ್ರಿ? ಯು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್ ನಾಟ್ ಎಕ್ಸ್ಟ್ರೋವರ್ಟ್. ಆನಂದಕ್ಕಾಗಿ ಹೊರಗೆ ಹೋಗೋ ಜರುರತ್ತಿಲ್ಲ. ನೀನು ಅಂತರ್ಮುಖಿಯಾಗು. ಆನಂದಮಯನ ಜಗತ್ ರಚಿಸಿ ಅಂತ ರಚಿಕೊಂಡು ಹೇಳಿದ್ರೆ ನಿಮ್ಮೊಳಗೆ ಆನಂದ. ನಿದ್ಯಾಗಿ ಏನೂ ಇಲ್ಲ, ಆನಂದ ಘನ ಸ್ವಲ್ಪರಾಗಿದ್ದೀರಲ್ಲ. ಹಾಗೆ ನಿಮ್ಮನ್ನು ನೀವು ಅರಿತರಿ, ನಿಮ್ಮ ಜ್ಞಾನ ಮಾಡಿಕೊಂಡ್ರಿ ಅಂತ ಕೇಳಿದರೆ ಹ್ಯಾಂಗೆ ಹೊಳಿ ಹೋಗಿ ಸಮುದ್ರ ಸೇರ್ತದೆ, ಹಳ್ಳಿ ಹೋಗಿ ಸಮುದ್ರ ಸೇರ್ತದೆ, ಹಾಗೆ ನೀವು ಪರಮಾತ್ಮನ ಸೇರಿ ಆನಂದ ಆಗ್ತೀರಿ ಅಂತ ಮಹಾತ್ಮರು ನಮಗೆ ಮೇಲಿನ ಮೇಲೆ ಎಚ್ಚರ ಮಾಡ್ತಾರೆ. ಪುಣ್ಯಾತ್ಮರೇ, ಅದಕ್ಕೆ ನಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಬೇಕು. ಎಷ್ಟು ದಿನ ಭಿಕ್ಷೆ ಬೇಡ್ತೀರಿ? ಹೀಗೆ ಹೆಂಡತಿ ಸುಖ, ಗಂಡ ಸುಖ, ರೊಕ್ಕ, ಎಷ್ಟು ದಿನ ಭಿಕ್ಷೆ ಬೇಡ್ತೀರಿ? ಎಷ್ಟು ದಿನ ಭಿಕ್ಷೆ ಬೇಡ್ತೀರಿ? ಈ ಭಿಕ್ಷೆ ಸಾಯೋ ತನಕ ಭಿಕ್ಷೆನೇ ಬಿಡು. ಹೆಂಡತಿಯ ಸುಖ, ರೊಕ್ಕ ಮುಂದ್ರ ಸುಖ, ಮಕ್ಕಳ ಸುಖ, ಗಂಡನ ಸುಖ, ಭಿಕ್ಷೆ ಬೇಡ್ತೀರಿ. ಭಿಕ್ಷೆ ಗಂಡಿಲ್ಲದೆ ಆ ಸುಖ ಇಲ್ಲ, ಮಕ್ಕಳಿಗೆ ಸುಖ ಇಲ್ಲ, ಹೆಂಡತಿಯ ಸುಖ ಇಲ್ಲ, ರೊಕ್ಕಿದ ಸುಖ ಇಲ್ಲ, ಭಿಕ್ಷೆ ಬೇಡ್ತೀರಿ. ಭಿಕ್ಷೆ ಆತ್ಮ ಆಗಲಿ ಒಳಗೆ ಆನಂದ ಘನ ಸ್ವರೂಪದನ ಪರಮಾತ್ಮ ಅದನ. ಪರಮಾತ್ಮ ಅಂತ ಹೋಗಿ ಆನಂದ ಘನ ಸ್ವರೂಪದನ ಎಷ್ಟು ದಿನ ಭಿಕ್ಷೆ ಬೇಡ್ತೀವಿ? ಅದಕ್ಕೆ ಮಹಾತ್ಮರು ನಮಗೆ ಎಚ್ಚರ ಮಾಡಿ ಹೇಳ್ತಾರೆ, ನೀವು ಸದಾ ಆನಂದ ಸುಖಿಯಾಗೋದು ಬೇರೆ, ಮೇಲೆ ಹೇಳಕತ್ತೀನ ಆನಂದ ಆಗೋದು ಬೇರೆ. ಸುಖ ಸಿಗ್ತದ, ಕೈ ಬಿಟ್ಟು ಹೋಗ್ತದೆ. ಆನಂದ ಸಿಕ್ತು ಅಂದ್ರೆ ಕೈ ಬಿಟ್ಟು ಹೋಗಂಗಿಲ್ಲ. ಅದು ಎಲ್ಲಿ? ಎರಡೇ ಜಾಗ, ಒಂದು ಆತ್ಮ, ಒಂದು ಪರಮಾತ್ಮ. ನೀವು ಸದಾ ಆನಂದ ಆಗಿರ್ಬೇಕು, ಆತ್ಮಜ್ಞಾನ ಮಾಡ್ಕೋರಿ. ಇಲ್ಲ ಪರಮಾತ್ಮ ಭಕ್ತರಾದ್ರಿ ಅಂದ್ರೆ ನಿಮಗೆ ಆನಂದ ಸಿಕ್ತು ಅಂದರೆ ಜಡಗಟ್ಟೆ ತಿರಿದುಂಡು ಮರುಳಾಗಿಪ್ಪೋದು. ನೀವು ಯಾವುದಕ್ಕೆ ಭಿಕ್ಷೆ ಬೇಡಿ ಕೇಳ್ತೀರಿ ಅದು ಅಕ್ಕಮಹಾದೇವಿಗೆ ಇರಲಿಲ್ಲ ಅಕ್ಕಮಹಾದೇವಿಗೆ, ಮೀರಾಬಾಯಿಗೆ ಇರಲಿಲ್ಲ, ಎಲ್ಲ ಇತ್ತು. ರಾಜನೇ ಗಂಡ, ಐಶ್ವರ್ಯ, ಪರಂತು ಈ ಸುಖ ಅಥವಾ ಅಲ್ಲ ಅಂತ ಒದ್ದು ಹೋದ್ಲು ಚನ್ನಮಲ್ಲಿಕಾರ್ಜುನ. ಅದು ಆನಂದ. ಮೀರಾಬಾಯಿ ರಾಣಿ ಒದ್ದು ಹೋದ್ಲು, ಸುಖ ಇತ್ತು, ಆಕೆ ಬಿಟ್ಟು ಆನಂದಕ್ಕೆ ಹೋದ್ಲು. ಪ್ರಪಂಚದಲ್ಲಿ ಸುಖ ಅದ, ಪರಮಾತ್ಮನಲ್ಲಿ ಆನಂದ ಅದ. ಸುಖ ಇಂದಿಲ್ಲ ನಾಳೆ ಕೈ ಬಿಟ್ಟು ಹೋಗ್ತದೆ, ಆನಂದವನ್ನು ಸಿಕ್ತು ಅಂದ್ರೆ ನಿಮ್ಮ ಕೈ ಬಿಟ್ಟು ಹೋಗುವುದಿಲ್ಲ. ಪುಣ್ಯಾತ್ಮರೇ, ಅಂತಹ ಆನಂದವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಎಲ್ಲ ಮಹಾತ್ಮರು ಪುಣ್ಯಾತ್ಮರು ನಮ್ಗೆ ಹೇಳ್ತಾರೆ. ನಮ್ಮ ಜೀವನದಾಗ ಎಷ್ಟು ದಿನ ಈ ಅಂಜಲನ್ನು ಕೂತ್ಕೊಂಡ್ರಿ? ಎಷ್ಟು ದಿನ ಇತ್ತಿರೋದು ಈ ಅಂಜಲನ್ನು? ನಿಮ್ಮ ಅನ್ನದ ನಿಮ್ಮ ಒಳಗದ ಈ ಕಣ್ಣಿನಿಂದ ಕಿವಿಯಿಂದ ಬರ್ತಕ್ಕಂಥ ಆನಂದ ಸುಖ ಇದೇನು ಎಂಜಲನ್ನು ಎಷ್ಟು ತಿಂತೀರಿ? ಒಳಗದ ಆನಂದ, ಅಮೃತದ ಆನಂದವನ್ನು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಮಹಾತ್ಮರು ನಮಗೆ ಹೇಳ್ತಾರೆ. ಅಂಥ ಆನಂದದ ಭಾಗಿ ಭೋಗಿ ಆಗಿರಂತೆ ಇಂಥ ಎಲ್ಲ ಮಹಾತ್ಮರು ಕಾರ್ಯಕ್ರಮವನ್ನು ಮಾಡ್ತಾರೆ. ಸದ್ಗುರು ಸಿದ್ಧಾರೂಢ ಜನ್ಮಭೂಮಿ ಬಹಳ ಪವಿತ್ರ. ನೀವು ಮೆಟ್ಟಿದ ಧರೆ ಪಾವನವಯ್ಯ ಅಂತ ಹೇಳಿದಂಗೆ ಇಂಥ ಭೂಮಿಯಲ್ಲಿ ನಾವೆಲ್ಲರೂ ಕೂಡಿದ್ದೇವೆ, ಇಲ್ಲೇ ಇದ್ದೇವೆ, ಇಲ್ಲೇ ಹುಟ್ಟಿದ್ದೇವೆ ಅಂದ್ರೆ ನಮ್ಮದು ಭಾಗ್ಯನೇ ಆಗಬೇಕು. ಅಂಥ ಭಾಗ್ಯವಂತ ನೀವೆಲ್ಲ ಇದ್ದೀರಿ. ಸತತವಾಗಿ 7 ದಿವಸ ಈ ಯಾವ ಜ್ಞಾನ ಸಮುದ್ರದೊಳಗೆ ಮುಳುಗಿ ಹೇಳ್ತಕ್ಕಂಥ ಅವಕಾಶ ನಿಮಗೆಲ್ಲರಿಗೂ ಸಿದ್ಧಾರೂಢರು ಒದಗಿಸಿದ್ದಾರೆ.
ಆ ಆಂಜನೇಯನ ಕೃಪೆಯಿಂದ ಈ 7 ದಿವಸ ಸತತವಾಗಿ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಕೂಡ ಎಲ್ಲ ಕೆಲಸಗಳು ಬಿಟ್ಟು ಬಂದು ಇದು ಸಿಗುವುದಿಲ್ಲರಿ, ಊಟ ಸಿಗ್ತದೆ, ಮಾತು ಎಲ್ಲಿ ಸಿಗ್ತದೆ? ಜ್ಞಾನದ ಮಾತ, ದಾರಿ ತೋರಿಸೋ ಮಾತು ಎಲ್ಲಿ ಸಿಗ್ತಾವೆ? ಮನುಷ್ಯನಿಗೆ ಸಿಗುವುದಿಲ್ಲ. ಎಲ್ಲನೂ ಬಿಟ್ಟು ಏನಪ್ಪ ಅಂತ ಕೇಳಿದರೆ ಬಂದ್ಕೊಂಡು. ಅದಕ್ಕೆ ಮಹಾತ್ಮರು ರಾಜಕೀಯ ಬಿಟ್ಟು ಬಂದಾರ. ಮಹಾತ್ಮರು ಮಾತು ಕೇಳಿದ ರಾಜ್ಯವನ್ನು ತ್ಯಾಗ ಮಾಡಿ ಬಂದಾರ, ಶ್ರೀಮಂತರು ತ್ಯಾಗ ಮಾಡಿ ಬಂದಾರ. ಅಂಥದ್ದು ಸಿಗ್ತಕ್ಕಂತಹ ಮಾತಲ್ಲ. ಇದೇನೋ ಸಿದ್ಧಾರ್ಥದ ಕೃಪಾ, ಆಂಜನೇಯನ ಆಶೀರ್ವಾದ ನಿಮ್ಮ ಊರಿಗೆಲ್ಲ ತಾವೆಲ್ಲರೂ ಕೂಡ ಸಮಯ ತಗೊಂಡು ಸಮಯಕ್ಕೆ ಬರಬೇಕು, ಕೇಳಬೇಕು, ಮಹಾತ್ಮರ ಸೇವೆಯನ್ನು ಮಾಡಬೇಕು. ಅದರಂಥ ಭಾಗ್ಯ ಜಗತ್ತಿನ ಮತ್ತೊಂದು ಯಾವುದಿಲ್ಲ ಅಂತ ಹೇಳ್ತಾ, ಎಲ್ಲ ತಾಯಂದಿರು ಬರೀ ಸೇವಾ ಮಾಡಿ, ಗಂಡದರು ಮಕ್ಕಳು ಸೇವಾ ಮಾಡಿ ನಾವೆಲ್ಲ ಕೈ ಕಾಲು ಹೋಗ್ಯಾವ. ನೀವು ಅವೇನು ಹೇಗೆ ಮಾಡಿಲ್ಲ, ಆಶೀರ್ವಾದ ಮಾಡಂಗೂ ಇಲ್ಲ. ಸೀದಾ ಮಾಡ್ಕೊಂಬಂದು ಮಾಡಂತಾರೆ ಇಷ್ಟೇ. ಮತ್ತೇನು ಚಲೋ ಮಾಡಿ ಅಂತಾರೆ. ಎಲ್ಲರೂ ಬರ್ರಿ, ನಿಮ್ಗೇನು ಅಂತಾರೆ ಅವರು ಮಾಡ್ಕೊಂಡಿ ತಂದು